ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ 499ರಿಂದ 502ರ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ಸೆಕ್ಷನ್ 499 ಮಾನಹಾನಿಯ ಬಗ್ಗೆ ಇದು ತಿಳಿಸುತ್ತದೆ. ಇಲ್ಲಿ ಉಚ್ಚರಿಸಿದ ಅಥವಾ ಓದಲ್ಪಡಬೇಕೆಂದು ಉದ್ದೇಶಿಸಲಾದಂತಹ ಶಬ್ದಗಳಿಂದ ಅಥವಾ ಯಾವುದೇ ರೀತಿಯಾದಂತಹ ಚಿಹ್ನೆಗಳಿಂದಾಗಲಿ ಅಥವಾ ದೃಶ್ಯ ನಿರೂಪಣೆಗಳಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಆರೋಪಣೆಯನ್ನು ಆ ವ್ಯಕ್ತಿಯ ಖ್ಯಾತಿಗೆ ಹಾನಿಯುಂಟು ಮಾಡುವಂತಹ ಉದ್ದೇಶದಿಂದಾಗಲಿ ಅಥವಾ ಅಂತಹ ಆರೋಪಣೆಯಿಂದ ಆ ವ್ಯಕ್ತಿಗೆ ಅಂದರೆ ಅವನ ಖ್ಯಾತಿಗೆ ಹಾನಿಯುಂಟಾಗುವುದೆಂದು ತಿಳಿದೂ ಸಹ ಅಥವಾ ಹಾಗೆ ನಂಬಲು ಕಾರಣವಿದ್ದು ಮಾಡುವಂತಹ ಅಪರಾಧವಾಗಲಿ ಅಥವಾ ಪ್ರಕಟಿಸುವ ವ್ಯಕ್ತಿಯು ಇಲ್ಲಿ ಇನ್ನು ಮುಂದೆ ಹೊರತುಪಡಿಸಿದ ಸಂದರ್ಭಗಳಲ್ಲದೆ ಆ ವ್ಯಕ್ತಿಯ ಮಾನಹಾನಿ ಮಾಡುತ್ತಾನೆಂದು ಇಲ್ಲಿ ಹೇಳಲಾಗುತ್ತದೆ. ಅಂದರೆ ಇದರ ಬಗ್ಗೆ ವಿವರಣೆಯನ್ನು ನೋಡುವುದಾದರೆ ಇಲ್ಲಿ ವಿವರಣೆ 1, ಮೃತ ವ್ಯಕ್ತಿಯ ಮೇಲೆ ಯಾವುದೇ ಆರೋಪಣೆ ಮಾಡುವುದು. ಅಂತಹ ಆರೋಪಣೆಯು ಆ ವ್ಯಕ್ತಿಯು ಜೀವಂತವಾಗಿದ್ದರೆ ಆ ವ್ಯಕ್ತಿಯ ಖ್ಯಾತಿಗೆ ಹಾನಿಯುಂಟು ಮಾಡಬಹುದಾಗಿದ್ದರೆ ಮತ್ತು ಅವನ ಕುಟುಂಬದ ಅಥವಾ ಹತ್ತಿರದಂತಹ ಯಾವುದೇ ರೀತಿಯಾದಂತಹ ಸಂಬಂಧಿಗಳ ಭಾವನೆಗಳಿಗೆ ನೋವುಂಟು ಮಾಡಲು ಉದ್ದೇಶಿಸಿದರೆ ಅದು ಮಾನಹಾನಿಯೆಂದು ಅನಿಸುತ್ತದೆ. ಅದೇ ರೀತಿಯಾಗಿ ವಿವರಣೆ 2, ಇಲ್ಲಿ ಒಂದು ಕಂಪನಿ ಅಥವಾ ಸಂಸ್ಥೆ ಅಥವಾ ವ್ಯಕ್ತಿಗಳ ಸಮುದಾಯಕ್ಕೆ ಸಂಬಂಧಿಸಿ ಮಾಡಲಾದಂತಹ ಆರೋಪಣೆಯೂ ಸಹ ಮಾನಹಾನಿಯೆಂದು ಅನಿಸಬಹುದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ಯಾವುದೇ ಒಂದು ಕಂಪನಿಗಾಗಲಿ ಅಥವಾ ಸಂಘ ಸಂಸ್ಥೆಗಳಿಗಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಸಮುದಾಯಕ್ಕೆ ಆರೋಪಣೆಯನ್ನು ಮಾಡುವುದು ಅಥವಾ ಅದಕ್ಕೆ ಹಾನಿಯನ್ನು ಉಂಟು ಮಾಡುವುದು ಇಲ್ಲಿ ಮಾನಹಾನಿಯೆಂದು ಅನಿಸುತ್ತದೆ. ಅದೇ ರೀತಿಯಾಗಿ ವಿವರಣೆ 3, ಇಲ್ಲಿ ಪರ್ಯಾಯ ರೂಪ ಅಥವಾ ವ್ಯಂಗ್ಯವಾಗಿ ವ್ಯಕ್ತಪಡಿಸಲಾದಂತಹ ಆರೋಪಣೆಯು ಮಾನಹಾನಿಯೆಂದು ಅನಿಸಬಹುದು. ಅಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ನೇರವಾಗಿ ಮಾತನಾಡದೆ ಆತನಿಗೆ ಇನ್ನೊಬ್ಬರ ಮುಖಾಂತರ ವ್ಯಂಗ್ಯವಾಗಿ ಮಾತನಾಡುವುದಾಗಲಿ ಅಥವಾ ಆತನಿಗೆ ಅವಮಾನವನ್ನು ಮಾಡುವುದು ಸಹ ಇಲ್ಲಿ ಮಾನಹಾನಿಯೆಂದು ಹೇಳಲಾಗುತ್ತದೆ. ಇಲ್ಲಿ ಅದೇ ರೀತಿಯಾಗಿ ವಿವರಣೆ 4, ಯಾವುದೇ ಒಬ್ಬ ವ್ಯಕ್ತಿಯು ಆರೋಪಣೆಯು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇತರರ ಅಭಿಪ್ರಾಯದಲ್ಲಿ ಆ ವ್ಯಕ್ತಿಯ ನೈತಿಕವಾಗಲಿ ಅಥವಾ ಬೌದ್ಧಿಕ ಚಾರಿತ್ರ್ಯವನ್ನು, ಆ ವ್ಯಕ್ತಿಯ ಜಾತಿಯಾಗಲಿ ಅಥವಾ ಆ ವ್ಯಕ್ತಿಯ ಉದ್ಯೋಗದ ಸಂಬಂಧದಲ್ಲಿ ವ್ಯಕ್ತಿಗೆ ಸಂಬಂಧಿಸಿದ ಅಥವಾ ವ್ಯಕ್ತಿಯ ಚಾರಿತ್ರ್ಯವನ್ನು ಅಥವಾ ವ್ಯಕ್ತಿಯ ಗೌರವಕ್ಕೆ ಅಥವಾ ಗೌರವವನ್ನು ತಗ್ಗಿಸಿದ ಹೊರತು ಅಥವಾ ಆ ವ್ಯಕ್ತಿಯ ದೇಹವು ಅಸಹ್ಯಕರವಾದಂತಹ ಸಾಮಾನ್ಯವಾಗಿ ಅವಮಾನಕರವೆಂದು ತಿಳಿಯಲಾದ ಸ್ಥಿತಿಯಲ್ಲಿದೆಯೆಂದು ನಂಬುವಂತೆ ಮಾಡಿದ ಹೊರತು ಆ ವ್ಯಕ್ತಿಯ ಖ್ಯಾತಿಗೆ ಹಾನಿಯುಂಟು ಮಾಡುವುದೆಂದು ಇಲ್ಲಿ ಹೇಳಲಾಗುವುದಿಲ್ಲ. ಸೆಕ್ಷನ್ 500 ಮಾನಹಾನಿಗೆ ದಂಡನೆ. ಇಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಮಾನಹಾನಿಯುಂಟು ಮಾಡುವ ವ್ಯಕ್ತಿಯು 2 ವರ್ಷಗಳವರೆಗಿನ ಸಾದಾ ಕಾರಾವಾಸದಿಂದ ಅಥವಾ ಆ ವ್ಯಕ್ತಿಗೆ ಜುಲ್ಮಾನೆಯನ್ನು ಅಥವಾ ಈ ಎರಡರಿಂದಲೂ ಆ ವ್ಯಕ್ತಿಯು ದಂಡನೆಗೆ ಗುರಿಯಾಗುತ್ತಾನೆ. ಅದೇ ರೀತಿಯಾಗಿ ನ್ಯಾಯಾಲಯದ ತೀರ್ಪುಗಳನ್ನು ನೋಡುವುದಾದರೆ ಉಪಯೋಗಿಸಿದ ವಾಸ್ತವ ಪದಗಳ ಅಥವಾ ಹೇಳಿಕೆಗಳು ಫಿರ್ಯಾದಿಯಲ್ಲಿ ಹೇಳಿಲ್ಲ ಎಂದ ಮಾತ್ರಕ್ಕೆ ಆ ಫಿರ್ಯಾದಿಯನ್ನು ಎತ್ತಿ ಬಿಸಾಡಲು ಬರುವುದಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ಕೆಲ ಸುದ್ದಿಗಳಾಗಲಿ ಅಥವಾ ಲೇಖನ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತೆಂಬ ಮಾತ್ರಕ್ಕೆ ಆ ವ್ಯಕ್ತಿಯು ಭಾರತದ ದಂಡ ಸಂಹಿತೆಯ 500 ಅಥವಾ 501 ಅಥವಾ 502 ಅಥವಾ 504ನೇ ಪ್ರಕರಣಗಳಲ್ಲಿ ಅಪರಾಧ ಎಸಗಿದ್ದಾನೆ ಎಂದು ಇಲ್ಲಿ ಹೇಳಲಾಗುವುದಿಲ್ಲ. ಇದಕ್ಕೆ
ಪ್ರಕರಣ ನೋಡುವುದಾದರೆ ಲಾಲೂ ಪ್ರಸಾದ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಸೆಕ್ಷನ್ 501 ಮಾನಹಾನಿಕರವೆಂದು ತಿಳಿದಿರುವ ವಿಷಯವನ್ನು ಮುದ್ರಿಸುವುದಾಗಲಿ ಅಥವಾ ಅದನ್ನು ಕೊರೆಯುವುದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಮಾನಹಾನಿಕರವೆಂದು ತಿಳಿದೂ ಸಹ ಅಥವಾ ಹಾಗೆ ನಂಬಲು ಸರಿಯಾದ ಕಾರಣವಿದ್ದು ಅಂತಹ ಯಾವುದೇ ವಿಷಯವನ್ನು ಮುದ್ರಿಸುವಂತಹ ಅಥವಾ ಕೆತ್ತುವ ವ್ಯಕ್ತಿಯು ಮತ್ತು ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಆ ಶಿಕ್ಷೆ ಎಂದರೆ 2 ವರ್ಷಗಳವರೆಗಿನ ಸಾದಾ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಈ ಎರಡರಿಂದಲೂ ಆ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಕೊನೆಯದಾಗಿ ಸೆಕ್ಷನ್ 502 ಮಾನಹಾನಿಕಾರಕ ವಿಷಯವನ್ನು ಒಳಗೊಂಡಂತಹ ಮುದ್ರಿತ ಅಥವಾ ಕೆತ್ತನೆಯ ವಸ್ತುವಿನ ಮಾರಾಟದ ಬಗ್ಗೆ ಇಲ್ಲಿ ಹೇಳಲಾಗುತ್ತದೆ. ಮಾನಹಾನಿಕಾರಕ ವಿಷಯವನ್ನು ಒಳಗೊಂಡಂತಹ ಮುದ್ರಿತ ಅಥವಾ ಕೆತ್ತನೆಯ ಯಾವುದೇ ವಸ್ತುವನ್ನು ಅದು ಅಂತಹ ವಿಷಯವನ್ನು ಒಳಗೊಂಡಿದೆ ಎಂದು ತಿಳಿದೂ ಸಹ ಆ ಮುದ್ರಿತ ಅಥವಾ ಕೆತ್ತನೆಯ ವಸ್ತುವಿನ ಮಾರುವ ಅಥವಾ ಅದನ್ನು ಮಾರಾಟಕ್ಕೆ ಇಡುವಂತಹ ವ್ಯಕ್ತಿಗೆ ಈ ಸೆಕ್ಷನ್ ಅಂದರೆ 502ರ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 2 ವರ್ಷಗಳವರೆಗಿನ ಸಾದಾ ಕಾರಾವಾಸದಿಂದ ಅಥವಾ ಯಾವುದೇ ರೀತಿಯಾದಂತಹ ಜುಲ್ಮಾನೆಯಿಂದ ಅಥವಾ ಈ ಎರಡರಿಂದಲೂ ಆ ವ್ಯಕ್ತಿಗೆ ಶಿಕ್ಷೆಗೆ ಗುರಿಯಾಗುತ್ತಾನೆ. ಇವೆಲ್ಲವೂ ಮಾನಹಾನಿ ಮತ್ತು ಮಾನಹಾನಿಗೆ ಇರುವಂತಹ ದಂಡನೆಯ ಬಗ್ಗೆ ಈ ಕಲಂಗಳು ತಿಳಿಸುತ್ತವೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿರಿ. ಧನ್ಯವಾದಗಳು.